ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಮರಳಿ ಸ್ವಾಗತ. ನೀವು ಅಖಿಲ ಭಾರತ ಬಾರ್ ಪರೀಕ್ಷೆ ಅಥವಾ ಐಬಿಗೆ ಅರ್ಹತೆ ಪಡೆಯಲು ಬಯಸುವ ವಕೀಲರಾಗಿದ್ದರೆ ನೀವು ಸರಿಯಾದ ಸ್ಥಳಕ್ಕೆ ಬಂದಿರುವಿರಿ. ಭಾರತದಲ್ಲಿ ಕಾನೂನು ಅಭ್ಯಾಸ ಮಾಡಲು ಐಬಿ ಅತ್ಯಗತ್ಯ ಮತ್ತು ಇಂದು ಈ ಪರೀಕ್ಷೆಯಲ್ಲಿ ಆತ್ಮವಿಶ್ವಾಸದಿಂದ ಉತ್ತೀರ್ಣರಾಗಲು ನಾನು ನಿಮಗೆ ಸಾಬೀತಾದ ತಂತ್ರಗಳ ಮೂಲಕ ಮಾರ್ಗದರ್ಶನ ನೀಡುತ್ತೇನೆ. ಆದ್ದರಿಂದ ನೀವು ಐಬಿಗಾಗಿ ತಯಾರಿ ನಡೆಸುತ್ತಿದ್ದರೆ ಮತ್ತು ಸ್ಪಷ್ಟವಾದ ಕಾರ್ಯಸಾಧ್ಯವಾದ ಯೋಜನೆಯನ್ನು ಬಯಸಿದರೆ ಟ್ಯೂನ್ ಮಾಡಿ. ಮೊದಲು ಪರೀಕ್ಷೆಯ ನಮೂನೆ ಮತ್ತು ಅರ್ಹತೆಯ ಬಗ್ಗೆ ಹೋಗೋಣ. ಐಬಿ ವಿವಿಧ ಕಾನೂನು ವಿಷಯಗಳನ್ನು ಒಳಗೊಂಡಿರುವ 100 ಬಹು ಆಯ್ಕೆಯ ಪ್ರಶ್ನೆಗಳನ್ನು ಹೊಂದಿರುವ ತೆರೆದ ಪುಸ್ತಕ ಪರೀಕ್ಷೆಯಾಗಿದೆ. ಪರೀಕ್ಷೆಯು ನಿಮ್ಮ ಮೂಲಭೂತ ಜ್ಞಾನ ಮತ್ತು ಪ್ರಮುಖ ಕಾನೂನು ತತ್ವಗಳ ತಿಳುವಳಿಕೆಯನ್ನು ಪರೀಕ್ಷಿಸುತ್ತದೆ ಮತ್ತು ತಿಳಿದುಕೊಳ್ಳುವುದು ಅತ್ಯಗತ್ಯ. ಪರಿಣಾಮಕಾರಿಯಾಗಿ ತಯಾರಾಗಲು ಚೆನ್ನಾಗಿ ಫಾರ್ಮ್ಯಾಟ್ ಮಾಡಿ. ಅರ್ಹತೆ ಪಡೆಯಲು ನೀವು ಕನಿಷ್ಠ 40% ಸ್ಕೋರ್ ಮಾಡಬೇಕಾಗುತ್ತದೆ. ಆದ್ದರಿಂದ ವಿಷಯಗಳಾದ್ಯಂತ ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ತಿಳಿದುಕೊಳ್ಳುವ ಗುರಿಯನ್ನು ಹೊಂದಿರಿ. ಈಗ ನಾವು ಪ್ರಮುಖ ವಿಷಯಗಳನ್ನು ಚರ್ಚಿಸೋಣ. ಐಬಿ ವ್ಯಾಪಕ ಶ್ರೇಣಿಯ ವಿಷಯಗಳನ್ನು ಒಳಗೊಂಡಿದೆ. ಸಾಂವಿಧಾನಿಕ ಕಾನೂನು, ಭಾರತೀಯ ದಂಡ ಸಂಹಿತೆ, ಸಿವಿಲ್ ಪ್ರೊಸೀಜರ್ ಕೋಡ್ ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ಕೌಟುಂಬಿಕ ಕಾನೂನು, ಬೌದ್ಧಿಕ ಆಸ್ತಿ ಕಾನೂನು ಮತ್ತು ವೃತ್ತಿಪರ ನೀತಿಶಾಸ್ತ್ರದವರೆಗೆ ನಿಮಗೆ ಯಾವ ವಿಷಯಗಳಿವೆ ಎಂಬುದನ್ನು ಗುರುತಿಸಿ. ಅದರಲ್ಲಿ ಬಲಶಾಲಿ ಮತ್ತು ಮೊದಲನೆಯದರಲ್ಲಿ ಗಮನಹರಿಸಿ. ನೀವು ಹೆಚ್ಚಾಗಿ ಪರೀಕ್ಷೆಗೆ ಒಳಪಡುವ ವಿಷಯಗಳಲ್ಲಿ, ವಿಶೇಷವಾಗಿ ಸಂವಿಧಾನ, ಎಕ್ ಮತ್ತು ಸ್ಪ್ಕ್ಗಳು ಪರೀಕ್ಷೆಯಲ್ಲಿ ಗಮನಾರ್ಹವಾದ ತೂಕವನ್ನು ಹೊಂದಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಐಬ್ ಒಂದು ತೆರೆದ ಪುಸ್ತಕ ಪರೀಕ್ಷೆಯಾಗಿರುವುದರಿಂದ ನಿಮ್ಮ ಸಂಪನ್ಮೂಲಗಳೊಂದಿಗೆ ಪರಿಣಾಮಕಾರಿಯಾಗಿ ಸಿದ್ಧಪಡಿಸುವುದು ಮುಖ್ಯವಾಗಿದೆ. ಸುಸಂಘಟಿತ ಟಿಪ್ಪಣಿಗಳು, ಸೂಚ್ಯಂಕಿತ ಅಧ್ಯಯನ ಸಾಮಗ್ರಿಗಳು ಅಥವಾ ಬೇರ್ ಅಕ್ಷರ ಟ್ಯಾಬ್ ಪ್ರತಿಯನ್ನು ತನ್ನಿ. ಆದರೆ ಪರೀಕ್ಷೆಯ ಸಮಯದಲ್ಲಿ ಪುಸ್ತಕಗಳನ್ನು ಹೊಂದುವುದನ್ನು ಮಾತ್ರ ಅವಲಂಬಿಸಬೇಡಿ. ಬದಲಿಗೆ ಮಾಹಿತಿಯನ್ನು ತ್ವರಿತವಾಗಿ ಹುಡುಕಲು ಸಮಯೋಚಿತ ಸೆಟ್ಟಿಂಗ್ನಲ್ಲಿ ಅವುಗಳನ್ನು ಬಳಸುವುದನ್ನು ಅಭ್ಯಾಸ ಮಾಡಿ. ಉತ್ತರಗಳನ್ನು ಎಲ್ಲಿ ಕಂಡುಹಿಡಿಯಬೇಕು ಎಂಬುದನ್ನು ತಿಳಿದುಕೊಳ್ಳುವುದು. ಆದ್ದರಿಂದ ನಿಮ್ಮ ವಸ್ತುಗಳನ್ನು ಪರಿಣಾಮಕಾರಿಯಾಗಿ ಬಳಸುವುದನ್ನು ಅಭ್ಯಾಸ ಮಾಡಿ. ಐಬ್ನಲ್ಲಿ ಸಮಯ ನಿರ್ವಹಣೆ ಅತ್ಯಗತ್ಯ, ಏಕೆಂದರೆ ನೀವು 3 ಗಂಟೆ 30 ನಿಮಿಷಗಳಲ್ಲಿ 100 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತದೆ. ವೇಗ ಮತ್ತು ನಿಖರತೆಯನ್ನು ನಿರ್ಮಿಸಲು ಸಮಯ ಮಿತಿಯೊಳಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಪರಿಹರಿಸಲು ಅಭ್ಯಾಸ ಮಾಡಿ. ಈ ಪ್ರಶ್ನೆಗಳನ್ನು ಪರಿಹರಿಸುವುದು ನಿಮಗೆ ಪರೀಕ್ಷೆಯ ಅನುಭವವನ್ನು ನೀಡುತ್ತದೆ. ಕಷ್ಟದ ಮಟ್ಟ ಮತ್ತು ನಿಮಗೆ ಎಲ್ಲಿ ಸುಧಾರಣೆ ಬೇಕು ಎಂಬುದನ್ನು ತೋರಿಸಿ ಮತ್ತು ನೀವು ಪರೀಕ್ಷೆಯ ದಿನದಂದು ಎಲ್ಲಾ ಪ್ರಶ್ನೆಗಳನ್ನು ಪೂರ್ಣಗೊಳಿಸಬಹುದು ಎಂದು ಖಚಿತಪಡಿಸಿಕೊಳ್ಳಲು ನಿಮ್ಮ ವೇಗವನ್ನು ಮೌಲ್ಯಮಾಪನ ಮಾಡಿ. ಐಬಿಯ ಒಂದು ವಿಶಿಷ್ಟವಾದ ಮತ್ತು ಅಗತ್ಯ ಭಾಗವು ವೃತ್ತಿಪರ ನೀತಿಶಾಸ್ತ್ರದ ಮೇಲೆ ಕೇಂದ್ರೀಕೃತವಾಗಿದೆ. ನೈತಿಕತೆಯ ಪ್ರಶ್ನೆಗಳು ಕಾನೂನು ವೃತ್ತಿಯ ಮಾಡಬೇಕಾದ ಮತ್ತು ಮಾಡಬಾರದ ವಿಷಯಗಳ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಪರೀಕ್ಷಿಸುತ್ತದೆ. ಈ ಮಾರ್ಗಸೂಚಿಗಳು ಮತ್ತು ತತ್ವಗಳನ್ನು ನೀವು ಎಚ್ಚರಿಕೆಯಿಂದ ಅಧ್ಯಯನ ಮಾಡುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಪರೀಕ್ಷೆ ಮತ್ತು ನಿಮ್ಮ ಭವಿಷ್ಯದ ಅಭ್ಯಾಸ.